ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಮತ್ತೆ ನಿಮ್ಮ ಮುಂದೆ ಇನ್ನೊಂದು ಮಾವಿನಕಾಯಿಯ ರೆಸಿಪಿ ತೊಗೊಂಬಂದಿದ್ದೀನಿ. ಇದು ರಾ ಮಾವಿನಕಾಯಿ ನೀವು ನೋಡ್ತಾ ಇದ್ದೀರಾ. ಮಾವಿನಕಾಯಿದು ಎಲ್ಲ ನಾನು ಸಿಪ್ಪೆನ ಕ್ಲೀನಾಗಿ ಪೀಲ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆನ ಈ ಥರ ಪೀಲ್ ಮಾಡ್ಕೋತಾ ಇದ್ದೀನಿ. ಪೀಲ್ ಆಗಿದ್ಮೇಲೆ ಇದನ್ನು ನಾವು ಮೀಡಿಯಮ್ ಸೈಜಲ್ಲಿ ಹೆಚ್ಕೋಬೇಕಾಗುತ್ತೆ. ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಾವಿನಕಾಯಿ ಸೀಸನ್ನು, ಮಾವಿನ ಹಣ್ಣುಗಳು, ಮಾವಿನಕಾಯಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಇದು ಒನ್ ಆಫ್ ದ ಕೋಸ್ಟಲ್ ರೆಸಿಪಿ ಅಂತ ಹೇಳ್ಬೋದು. ನಮ್ಮ ಕಡೆ ಇದನ್ನು ಹಿಂಡಿ ಅಂತ ಕರೀತಾರೆ. ಯಾರು ಶಾಕ್ ಆಗಬೇಡಿ, ಹಸುಗೆ ಹಾಕೋ ಹಿಂಡಿ ಅಲ್ಲ ಇದು. ನಾವು ಉಪ್ಪಿನಕಾಯಿ ಥರ ತಿಂತೀವಿ. ಇದನ್ನು ನೀರು ಮಿಕ್ಸ್ ಮಾಡಲ್ಲ, ಮತ್ತು ನೀರೇನಾದ್ರು ತಾಗಿದ್ರೆ ಕೆಟ್ಟೋಗ್ಬಿಡುತ್ತೆ. ಆದಷ್ಟು ಫ್ರಿಜ್ಜಲ್ಲಿ ಅಥವಾ ಡ್ರೈ ಪ್ಲೇಸಲ್ಲಿ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಹಬ್ಬ ಒಂದು 20 ಡೇಸ್ ಬರುತ್ತೆ. ಹಾಗೆ ಹೊರಗಡೆ ಇಟ್ಕೊಂಡ್ರೆ ನನಗನ್ಸೋ ಪ್ರಕಾರ 1 ವೀಕ್ ಬರುತ್ತೆ. ನಾನಿಲ್ಲಿ ಒಂದು ದೊಡ್ಡದಾಗಿರೋ ಮಾವಿನಕಾಯಿನ ಸಿಪ್ಪೆ ತೆಗೆದುಬಿಟ್ಟು ಮೀಡಿಯಮ್ ಸೈಜಲ್ಲಿ ಹೆಚ್ಕೋತಾ ಇದ್ದೀನಿ. ಅಂದರೆ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗೋದಕ್ಕೋಸ್ಕರ ಈ ಥರ ಎಲ್ಲ ಹೆಚ್ಕೋಬೇಕು. ಹೆಚ್ಕೊಂಡಿದ್ದು ಮಾವಿನಕಾಯಿನೆಲ್ಲ ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೇ ಕಲ್ಲುಪ್ಪನ್ನ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಅಂದರೆ ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕಬೇಕಾಗತ್ತೆ, ಎಷ್ಟು ಬೇಕೋ ನಿಮಗೆ ಉಪ್ಪು ಅಂತ ಅಂದ್ಬಿಟ್ಟು. ಅದಾದಮೇಲೆ ಸ್ವಲ್ಪ ಇಂಗು ಒಂಚೂರು ಯೂಸ್ ಮಾಡ್ತಾಯಿದ್ದೀನಿ. ನಾನು BLG ಅಂತ ಯಾವುದೋ ಇಂಗು ಪೌಡ್ರ್ ಇತ್ತು ಮನೇಲಿ, ಅದೇ ಇಂಗು ಹಾಕ್ತಾಯಿದ್ದೀನಿ. ಸ್ವಲ್ಪ ಅಷ್ಟೇ, ಅಂದರೆ ಘಮ ಬರುತ್ತೆ ಉಪ್ಪಿನಕಾಯಿ, ಅದಕ್ಕೋಸ್ಕರ ಇದನ್ನು ಹಾಕಿಬಿಟ್ಟು ಇದ್ರ ಮೇಲೆ ಒಂದು ಕವರ್ ಹಾಕಿ ಕಲ್ಲು ಹೇರಿಡ್ತಾ ಇದ್ದೀನಿ ನೀರು ಬಿಟ್ಕೊಳ್ಳೋಕ್ಕೆ. ಈಗ ನೀರು ಬಿಟ್ಕೊಂಡಿರುವಂತಹ ಉಪ್ಪಿನಕಾಯಿದು ಏನಿದೆ ಮಿಕ್ಸ್ಚರು, ಅದನ್ನು ನಾನು ಇವಾಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ನಮ್ಮನೇಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇರಲಿಲ್ಲ, ಇದು ಯಾವುದೋ ಖಾರದ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ. ಇದನ್ನು ನಾನು 3 ಕ್ವಾಂಟಿಟಿ ತೊಗೊಂಡಿದ್ದೀನಿ. ಸೊ ಕಲರ್ ಬರೋಲ್ಲ ಅಷ್ಟೊಂದು. ನೀವು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡ್ರೆ ಕಲರ್ ಬರುತ್ತೆ. ಇದು ನಂದು ಮೆಣಸಿನ್ಕಾಯಿ ಕಲರ್ ಇರಲಿಲ್ಲ, ಹಾಗಾಗಿ ಲೈಟಾಗಿ ಬಂದಿದೆ. ಈ ಥರ ನೀವು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿವಸದವರೆಗೂ ಇಟ್ಕೊಂಡು ಯೂಸ್ ಮಾಡ್ಬೋದು. ಉಪ್ಪಿನಕಾಯಿ ಥರ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ದೋಸೆಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನೀವು ಇದನ್ನು ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.